ಹರಿತಾ ಇದೆ. ಅಂತಹ ಯಾವ ಗದ್ದಿಗೆಯಲ್ಲಿ ಕುಂತಕ್ಕಂತಹ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ತತ್ವರೂಪಿಗಳಾಗಿರುವಂತಹ ಗುರುವರಿಯ ಪುಟ್ಟರಾಜರ ಆ ಚರಣಗಳನ್ನ ಗಟ್ಟಿಯಾಗಿ ಪಿಡಿದು ನಿಮ್ಗೆ ಎಲ್ಲೇ ಕುಳಿತಿದ್ರು ಕೂಡ ಕೇಳುವಂಗ ಇಲ್ಲಿ ಲೈವ್ ಪ್ರೋಗ್ರಾಮು ನಮ್ಮ ಸೇವಾ ಸಮಿತಿಯವರು ನಿಮ್ಗೆ ಅನುಕೂಲ ಮಾಡಿದ್ದಾರೆ. ಅಥವಾ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇವೆಲ್ಲ ಬಂದುಬಿಟ್ಟು ನಾನು ಆ ಸಲ ಬಂದಾಗ ಹೇಳಿದ್ದೆ, ನಾನು ತಾವರಿಗೆರೆಗೆ ಕುತ್ಕೊಂಡು ಪುರಾಣ ಹೇಳಿದ್ರು ಕೂಡ ಇಲ್ಲಿ ನೀವು ಕುತ್ಕೊಂಡು ಕೇಳುವಂತ ನೋಡುವಂತ ಈಗಿನ ಕಾಲಕ್ಕೆ ಬಹಳ ಮುಂದೇನು 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 ಅಂತದ ಪ್ರಪಂಚ. ಮುಂದೇನು ಅಂತಹ ಒಂದು ವಿಚಾರದೊಳಗೆ ವರ್ಷಕ್ಕೊಮ್ಮೆ ಅಜ್ಜನ ಜಾತ್ರಾ ನಿಮಿತ್ತವಾಗಿ ಒಂದು ದಿವಸದ ಜಾತ್ರೆಗೆ 15 ದಿವಸದ ಪುರಾಣಗಳು. ವರ್ಷ ಒಬ್ಬ ಮಹಾತ್ಮನ ಪುರಾಣವನ್ನ ಇದೆಲ್ಲ ನಾವೆಲ್ಲ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಈ ವರ್ಷ ಎಲ್ಲೆಲ್ಲಿ ಇನ್ನು ಹಾಗೇ ಇಲ್ಲ, ಬಹಳಷ್ಟು ಪುರಾಣ ಹಾಗೇ ಇಲ್ಲ. ಬಹಳ ನೂತನವಾಗಿ ನಮಗೆ ಸಮೀಪವಾಗಿರತಕ್ಕಂತಹ ಬಹಳ ಮೊದಲೆಲ್ಲ ಬೋಧಿಸಿದ ಇದು ಯಾವ್ಯಾವುದು ಕೂಡ ಉಪಯೋಗ ಇಲ್ಲ ಅಂತ ಕೊನೆಗೆ ಅನುಭವಿಸಿ ಯೋಗಿಯಾದ ಒಬ್ಬ ಕೇಳ್ತಾನ, ಸನ್ಯಾಸಿಗಳಿಗೂ ಸಂಸಾರಿಕರಿಗೆ ಏನು ವ್ಯತ್ಯಾಸಪ್ಪ ಅಂತ ಕೇಳಿದ್ರೆ ಸನ್ಯಾಸಿಗೆ ಇನ್ನೊಂದು ಆಶೆ ಇರ್ತದೆ, ಅದಕ್ಕೆ ಅದು ಎಲ್ಲರಿಗೂ ಆಗಂಗಿಲ್ಲ. ಪ್ರತಿಯೊಬ್ಬನಿಗೂ ನಾನು ಹೇಳ್ತೀನಿ, ಸನ್ಯಾಸಿಗೆ ಏನು ಆಶೆ ಅಂತ ಕೇಳಿದ್ರೆ ಇವತ್ತು ನಮ್ಮ ತಾಯಿಗಳು ಬಂದಂತ ಮೊದಲ ಹೇಳ್ತೀನಿ, ನಮ್ಮಲ್ಲಿ ಹಳೆಯ ಮಂದಿ ಟೈಪ್ ಇಲಿ ಹಿಡಕ ಒಂದು ಗೋನ್ ಇಟ್ಟಿರ್ತಿದ್ರು, ಅದರೊಳಗೆ ಮಿರ್ಚಿ ಒಗೆದಿರ್ತಿದ್ರು. ಆ ಮಿರ್ಚಿ ಆಸೆಗೆ ಇಲಿ ಬಂದು ಒಳಗೆ ಬಿದ್ದು ಬಿಡಿತು. ಬಿದ್ದ ಮೇಲೆ ಅದು ಸ್ವಲ್ಪ ಕಚಿದಾಗ ಮಾಡಿ ಮ್ಯಾಗ ಹೋಗ್ಬೇಕಂತಂದ್ರೆ ಡೋರ್ ಬಂದು ಮುಂದೆ ಮಿರ್ಚಿ ಅದ ಖರೆ ತಿನ್ನಕ್ ಆಗುವಂತ ಹೊರಗೆ ಹೋಗ್ಬೇಕಂತದ ಆ ಕಡೆಯಿಂದ ಇನ್ನೊಂದು ಬಂತು ಆ ಬೋನಿಗೆ. ಅವಾಗ ಇದು ಹೇಳ್ತದಂತ, ಇದ್ರ ಸಮೀಪನ ಬರಬೇಡ, ನಾನು ಆ ಮಿರ್ಚಿ ವಾಸನೆಗೆ ಬಂದ ಇಲ್ಲಿ ಬಿದ್ದೀನಿ. ಹೆಂಗದ ಸಂಸಾರ? ಮಿರ್ಚಿ ವಾಸನೆಗೆ ಬಂದು ಇಲ್ಲಿ ಬಿದ್ದಿದ್ದೀನಿ ಅಂದಾಗ ಹೊರಗಿಂದ ಅಂತಿತ್ತಂತ, ಬಪ್ಪರೆ ಮಗನೇ ನೀ ತಿಂದು ನನಗೆ ಬೇಡಂತ ಏನು ಅಂತಿತ್ತಂತ. ಇದು ಹಿಂಗ ಯಾವುದು ನಮ್ಮಲ್ಲಿ ಅದ ಅದರಿಂದ ಅಲ್ಲ. ಅದಕ್ಕೆ ರುಚಿರಪ್ಪ ಏನ್ ಹೇಳಿದ ಅಂದ್ರೆ, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಯಾವುದು ಹೌದಂತ ನಾವು ತಿಳ್ಕೊಂಡೀವಿ. ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳೆನಿತೋ ಅರಿತು ದೇಹವನ್ನು ಧರಿಸು ಒಂದೊಂದು ಜೀವರ ಬಸರೋಳು ಬಂದು. ಅಕ್ಕ ಬಹಳ ಚಂದ ಹೇಳ್ತಾಳ. ಆಮೇಲೆ ನಮ್ಮ ಗವಾಯಿಗಳು ವಿಶೇಷವಾಗಿ ನಮಗೆಲ್ಲ ಹಾಡಿಸ್ತೀವಿ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, 84 ಲಕ್ಷ ಯೋನಿಗಳಲ್ಲಿ ಬಂದೇ ಕಷ್ಟವನ್ನು ಉಂಡೆ ಹಿಂದಿನ ಜನ್ಮವೇನಾಗಲಿ ಚೆನ್ನ ಮಲ್ಲಿಕಾರ್ಜುನ ಮುಂದೆ ನೀ ಕಾಪಾಡು. ಅದಕ್ಕೆ ಮಹತ್ವರ ಪುರಾಣಗಳನ್ನ ಕೇಳುವುದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಬರ್ತದೆ. ಮೂಲ ಉದ್ದೇಶ ಏನಂದ್ರೆ ಎಲ್ಲರೊಳಗೆ ಇದ್ದು ಒಳಗಡೆ ಇಲ್ಲದಂತಿರಬೇಕು. ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ್. ಇದು ಕಲಾ. ನಮ್ಮ ಸಂಗೀತಗಾರರಲ್ಲಿ ಕೆಲವು ರಾಗಗಳು ಬರ್ತಾವ, ಕೆಲವು ವರ್ಜ ಸ್ವರಗಳು ಇರ್ತಾವ. ಕ್ಷಣ ಮಾಲ್ಕೋಸಕ್ಕೆ ಪಂಚಿಮ ಹಚ್ಚಿಲ್ಲ ಅಂದ್ರೆ ಗವಾಯಿಗೆ ಗಾನ ಗೊತ್ತಿಲ್ಲ ಅಂತ. ಯಾವುದು ವರ್ಜಸ್ವರ ಅದ ಅದನ್ನ ನಾವು ಮುಟ್ಟಬಾರದು, ಹಚ್ಚಬಾರದು. ಹಾಗೆ ಸಂಸಾರದೊಳಗೆ ಒಂದು ದೊಡ್ಡ ಸಂಗೀತ ಅದ, ಯಾವ್ಯಾವ ವರ್ಜಸ್ವರಗಳು ಅದಾವಲ್ಲ ಅವನು ಮುಟ್ಟಬಾರದು. ಹಾಗೇನೆ ಬಹಳ ಜಾಣತನದಿಂದ ನಾವು ಈ ಸಂಸಾರವನ್ನ ಗೆದಿಬೇಕಾಗಿದೆ. ಯಾವುದು ಹೌದು ಅಂತ ನಾವು ವಿಚಾರ ಮಾಡಿ ಅದು ಅಲ್ಲ ಆಗ್ತದೆ. ಆದರೆ ಅದನ್ನು ಹಿಡ್ಕೊಂಡೇ ಇಲ್ಲಿ ಹೋಗ್ಬೇಕಾಗ್ಯದ.
ಪೇಟಿ ಇದ್ರೆ ತಾನೇ ನಮ್ಮ ಸ್ವರ, ತಬಲ ಇದ್ರೆ ತಾನೇ ಬೋರುಗಳು. ಅದಕ್ಕೆ ಸಾಕಾರದೊಳಗೆ ಈ ದೇವಸ್ಥಾನಗಳಲ್ಲಿ ಯಾಕೆ ಮಾಡ್ಯಾರ ಅಂದ್ರೆ ಇದನ್ನ ಹಿಡ್ಕೊಂಡೇ ನಿರಾಕಾರವಾಗಿರುವಂತಹ ಜ್ಞಾನವೆಂಬ ವೀರಭದ್ರೇಶ್ವರನ ದರ್ಶನವನ್ನು ನಾವು ಮಾಡಿಕೊಳ್ಳಬೇಕು. ಸುಮ್ಮನೆ ಬಡ ಬಡ ಬಂದು ಒಂದು ಗಂಟೆ ಬೆಳಗ್ಗೆ ಹೋದ್ರಂತ ಅರ್ಥ ಅಲ್ಲ. ಬರ್ರಿ, ತಪ್ಪೇನಿಲ್ಲ. ಅದರೊಳಗೆ ಒಳಗೊಳಗೆ ಹೋಗ್ಬೇಕಾಗ್ತದೆ. ವರ್ಷ ವರ್ಷ ನಾವು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಸ್ಥಳಗಳು ಮಾಡ್ಯಾರ. ಹಾಗೆ ಒಂದೇನು ಭಕ್ತರಾಗಬೇಕಾಗಿದ್ರೆ ಬಹಳ ವಿಚಾರಗಳಿರ್ತಾವ. ಅವೆಲ್ಲವುಗಳನ್ನ ತುಂಬಿ ನಮ್ಮ ಬೆಟಗೇರಿಯ ರಾಮಣ್ಣ ಅನ್ನುವಂತ ಪುಣ್ಯಾತ್ಮ ನನ್ನ ಕೈ ಒಳಗೆ ಈ ವರ್ಷ ಪುರಾಣ ಯಾರ್ದು ಅಂತ ಕೇಳಿದ್ರೆ ಸ್ಪಷ್ಟವಾಗಿ ತಿಳ್ಕೊಳ್ರಿ. ಆಗಲೇ ಮುಂಜಾನೆ ನಾವು ವಾಕ್ಯ ಮುದತ್ತೆ ಒಬ್ಬ ಕೇಳದ, ಆದ್ರೆ ಅದರ ಪುರಾಣ ಯಾವ್ದ್ರಿ ಅಂದ. ಬಾಗಲಕೋಟೆಯ ವೈರಾಗ್ಯದ ಮಲ್ಲನಾರ್ಯ. ಇದರ ಕಾಲಮಾನ ಯಾವುದು ಅಂದ್ರೆ 12ನೇ ಶತಮಾನ ಅಲ್ಲ. 12ನೇ ಶತಮಾನ ಯಾರದು? ಬಸವಣ್ಣಂದು. 15ನೇ ಶತಮಾನ ಯಾರದು? ಯಡಿಯೂರ ಸಿದ್ಧಲಿಂಗೇಶ್ವರದು. 20ನೇ ಶತಮಾನ ಯಾರದು? ಹಾಲಕೆರೆಯ ಅನ್ನದಾನ ಮಹಾಸ್ವಾಮಿಗಳು, ಚಿತ್ತರಗಿ ವಿಜಯ ಮಹಾಂತ ಮಹಾಸ್ವಾಮಿಗಳು, ಹಾಗೇನೆ ಆಮಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು. ಅವ್ರದೊಂದು ಕಾಲದೊಳಗ ಈ ಪುಣ್ಯಾತ್ಮ ಬರ್ತಾನ. ಇದ್ರ ಜೀವನ ಬಹಳ ವಿಚಿತ್ರ ಅದ, ಬಹಳ ಬಹಳ ವಿಚಿತ್ರ ಅದ. ಅದನ್ನ ಈಗ ಒಂದೇ ದಿವಸ ನಾವೆಲ್ಲ ಕಳೆದಿದ್ದೇವೆ. ನಮಸ್ಕಾರ ಸಂಧಿಯೊಳಗ ಎಲ್ಲರನ್ನೂ ಕೂಡ ಆತ ನಮಸ್ಕಾರ ಮಾಡಿದ ಮೇಲೆ ಇವತ್ತು ಆತನ ಹುಟ್ಟೂರು ಯಾವುದು ಅಂದ್ರೆ ನಿಜವಾಗ್ಲೂ ನಿಮ್ಮ ಊರು ಬಹಳ ಪುಣ್ಯ ಮಾಡ್ಯದ. ಇದೇ ಬದಾಮಿ ತಾಲೂಕು BN ಜಾಲಿಹಾಳ್ ಅಂತ. ಅದಕ್ಕೆ ಸ್ವಲ್ಪ ಸುಧಾರಿಸಿದವರು ಭದ್ರನಾಥ್ ಜಾಲಹಳ್ಳಿ ಅಂತ ಸ್ವಚ್ಛವಾಗಿ. ಅದು ಬಹಳ ಸಣ್ಣ ಊರೊಳಗೆ ದೊಡ್ಡ ದೊಡ್ಡವರು ಹುಟ್ಟಿ ಬರ್ತಾರೆ ಎಂಬುದನ್ನು ನಾವು ತಿಳ್ಕೊಂಡಿವಿ. ಅಂದ್ರೆ ನಮ್ಮ ಸುಡಿ ಕ್ಷೇತ್ರಕ್ಕೂ ಜಾಲಿಹಾಳಕ್ಕೂ ಕೂಡ ಬಹಳ ಸಮೀಪ ಅದೆ. ಅಷ್ಟೇ ನಮ್ಮ ಸಮೀಪ 20ನೇ ಶತಮಾನದಲ್ಲೇ ಆ ಪುಣ್ಯಾತ್ಮ ಹೋಗಿದ್ದಾನೆ ಅಂತ ಮಹಾಮಹಿಮನ ಪುರಾಣವನ್ನು ಕೇಳಿದ್ರೆ ನಾನು ಹೇಳ್ತೀನಲ್ಲ, ದೂರದ ಇವತ್ತು ಪೇಪರ್ ನೋಡಿದೆ, ಪ್ರಜಾವಾಣಿಯೊಳಗ ಲಕ್ಷ ಲಕ್ಷ ಜನ ಸೇರಿಯಾರ. ಎಲ್ಲೆಂದ್ರೆ ಪ್ರಯಾಗರಾಜ್ ಅಂತ ಐತಿ, 3 ನದಿಗಳ ಸಂಗಮ ಪ್ರಯಾಗರಾಜ್. ಅಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತದೆ ಅಂತಾರಲ್ಲ, ನಿಜವಾಗ್ಲೂ ಕೂಡ ಅದೊಂದು ಪುಣ್ಯ ಸ್ಥಾನ ಖರೆ. ಅದಕ್ಕಿಂತಲೂ ಕೂಡ ಅಂತರಂಗದಲ್ಲಿ ನಾವೆಲ್ಲಾ ವಿಚಾರಗಳನ್ನ ಮರೆತು 1 ಗಂಟೆ ಮಲ್ಲನಾಯಕನ ಪುರಾಣವನ್ನು ಭಕ್ತಿಯಿಂದ ಕೇಳಿದ್ರೆ ಪ್ರಯಾಗರಾಜನ ಸ್ಥಾನದಕ್ಕಿಂತಲೂ ಕೂಡ ಮಹತ್ತರವಾಗಿರುವಂತಹ ಪುಣ್ಯ ಈ ಪುರಾಣದೊಳಗೆ ಐತಿ. ದೂರದ ಕಾಶಿಗೆ ಹೋಗ್ಬೇಕಾಗಿಲ್ಲ, ಆದ್ರೆ ಆ ಮನಸ್ಸನ್ನ ಈ ಪುರಾಣದಲ್ಲಿ ನಾವು ಇಟ್ಟಿವೆ ಅಂದ್ರೆ ನಿಜವಾಗ್ಲೂ ಕೂಡ ನಾವು ಹುಟ್ಟಿ ಬಂದಿದ್ದಕ್ಕೆ ಮೊದಲು ನಾನು ಪುರಾಣ ಏನ್ ಮಾಡ್ತಿದ್ದೆ ಅಂದ್ರೆ ಮಂದಿ ನೋಡ್ತಿದ್ದೆ 40 ವರ್ಷದ ಹಿಂದೆ. ಈಗ ಹಂಗಲ್ಲ. ಈಗ ಅವ ವೀರಭದ್ರೇಶ್ವರ ಜಾಗೃತನಾಗಿ ನಿಂತುಕೊಂಡಾನ. ನಾವು ಬರ್ಯಪ್ಪ ಬರ್ಯಪ್ಪ ಅಂತ ಕೇಳೋದಿಲ್ಲ. ಯಾರ್ಯಾರು ಪುಣ್ಯ ಇರ್ತದ ನಾನು ಹೇಳ್ತಿಲ್ಲ. ನೀರಾವರಿ ಪುರಾಣ ಓದಿದಾಗ ಒಂದು ಉದಾಹರಣೆ ಕೊಡ್ತೀನಿ. ಕಾಲುವೆ ತುಂಬಿ ಹರಿತಿರ್ತದ, ಆ ಕಡೆ ಈ ಕಡೆ ಸೋಸಿ ಆ ನೀರನ್ನ ಗದ್ದಿಗೆ ಬಿಟ್ಕೊಳ್ಳೋದು ಬಿಟ್ಟು ಬಹಳ ಚಲೋ ನೀರು ಬಿಟ್ಟಾರ ಅಂತ ದಂಡ್ಯಾಗ ನಿಂತ್ಕೊಂಡ್ರ ಭತ್ತ ಬರಂಗಿಲ್ಲ. ಕೆನಲ್ ಫುಲ್ ತುಂಬಿ ಭಾರಿ ನೀರು ಬಿಟ್ಟನಪ್ಪ ಅಂತ ಕೇಳಿದ್ರೆ ಅದು ಭತ್ತ ಬರಂಗಿಲ್ಲ. ಮೊದಲು ಬಾ, ಆಮೇಲೆ ಆ ಅಧ್ಯಾತ್ಮದ ಪ್ರವಾಹದಲ್ಲಿ ಮಿಂದು ಮಡಿಯುಟ್ಟು ನಿಂದಾಗ ಮಾತ್ರ ಮಹಾತ್ಮರ ಪುರಾಣ ಅದು ನಮಗೆ ಸ್ವಾದವಾಗ್ತದ. ಅದಕ್ಕೆ ಹುಟ್ಟಿದ ಮೇಲೆ ಹೋಗ್ತದ ತಿಳಿಲಾರ್ದಂಗೆ ಎಷ್ಟೋ ವರ್ಷ ಹೋಯ್ತು. ಬಾಲ್ಯದಲ್ಲಿ ಹಣ್ಣು, ಯೌವನದಲ್ಲಿ ಹೆಣ್ಣು. ಇದರಾಗ ಒಂದು 50-60 ವರ್ಷ ಕಳೆದ ಮೇಲೆ ಒಂದೊಂದು ಕೈ ಕೊಡ್ತವೆ. ನೆಲಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಂತಾರ. ಅದಕ್ಕೆ ಹೋಗೋದ್ರೊಳಗಾಗಿನೇ ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಲಿ ಆತ್ಮ ಅನ್ನುವಂತ ಭಾವದಿಂದ ನಾನು ಹೇಳುತ್ತಾ ಈ ವರ್ಷ ವಿಶೇಷವಾಗಿ
ವೀರಭದ್ರೇಶ್ವರರ ಸೇವಾ ನಿಜವಾಗ್ಲೂ ಕೂಡ ಒಳ್ಳೆ ಗಾಯಕರಿಗೆ ಸಿಕ್ಕದ. ಅಧಿಕಾರಿ ಒಳ್ಳೆ ಒಳ್ಳೆ ಗಾಯಕ ಬಂದಾರಂತ ನಾವು ಇಲ್ಲಿ ಕೂತ್ಕೊಂಡಿದ್ರೆ ಅವ್ರ ಹಾಡು ಕೇಳಾಕ ನನಗಿಂತಲೂ ಕೂಡ ನಾನು ಹೇಳ್ತೀನಿ, ನನ್ನ ಪಾಪ ನನ್ನ ಅರ್ಥ ವಯಸ್ಸು ಇಲ್ಲ. ಈಗ ಈ ರಂಗ ಪ್ರವೇಶ ಮಾಡಕತ್ತೆ ಅಂತ. ಈಗ ಹೊಸದಾಗಿ ನಾವು ರಂಗ ಪ್ರವೇಶ ಮಾಡೋರಿಗೆ ಏನಪ್ಪ ಜನ ಬೇಕು. ಹೊಸದಾಗಿ ರಂಗ ಪ್ರವೇಶ ಮಾಡೋರಿಗೆ ಒಂದಿಷ್ಟು ಆಯಾರ ಭಾರಿ ಬಿಡ್ರಿ ಅಂತಾರ, ಸೂಡಿ ಅಂತಾರ. ನಮ್ದು ಹಂಗಿಲ್ಲ. ಈಗ ನಾವು ಹೆಂಗ್ ಬಂದಿವಪ್ಪ ಡೈರೆಕ್ಟ್ ನಿಮ್ ಮನೆಗೆ ಬರೋ ಶುರು ಮಾಡಲಿಕ್ಕೆ ಬಂದೆ ನಾನು. ನಮ್ ಶಾಂತಿಗರಣ ನಡೀತಾರ, ನೀನೇ ನಮ್ಮ ಪ್ರಕಾಶ ಅಣ್ಣ ಅಂತ ತಾವಲಿಯಲ್ಲಿ ಮತ್ತೆ ಬಿಂದೆ ಮಾಡಿಸ್ಬೇಕಲ್ಲ ನಿನ್ಗ ಅಂತ ದಂಡಿನ ನಮ್ಮಲ್ಲಿ ದೊಡ್ಡ ಶ್ರೀಮಂತ ತಾವಲಗೇರಿ ಒಳಗೆ ಹಂಗೆ ಲೆಕ್ಕ ಹಾಕಿದ್ರೆ ಇಡೀ ಸೂಡಿನೇ ನಮ್ಗೆ ಬಹಳ ಸಮೀಪದ್ದದ. ಆದ್ರೆ ನಾ ಹೇಳೋದೇನಂದ್ರೆ ಬಂದವ್ರನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳ್ರಿ. ಆ ಗಾಯಕ ನಮ್ಮ ಅನಿಲ್ ಕುಮಾರ್ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕನ್ನುವಂಥದ್ದನ್ನು ಹೇಳ್ತಾ, ಹಾಗೆ ತಕ್ಕಂಥ ಜೋಡಿ ನಿಜವಾಗ್ಲೂ ಕೂಡ ನಮ್ಮ ವಿಶ್ವಕರ್ಮ ಸಮಾಜದ ರಮೇಶ್ ಅವ ಹುಟ್ಟಿದ್ದೇ ಪಂಚಾಕ್ಷರಿ ದವಾಯಿ ಅವರ ಕುಮಾರ ವಿಶೇಷದಿಂದ. ಅದಕ್ಕೆ ನಾನು ಕೆಲವೊಬ್ಬರಿಗೆ ದೇಣಿಗೆ ಅಂತ ಇರ್ತದ. ಅದು ಕಲ್ತ್ರೆ ಸಂಗೀತ ಕಿವುಚಾಡೋದಲ್ಲ, ಅದು ಬಂದು ಹಾಡಿದ್ರೆ ವಾ. ನಿನ್ನೆ ನಾವು ಅದೇ ಆಶ್ರಮದಾಗ ಅದೀವಿ, ಏನು ನಮ್ಮ ಶಾಂತಿಗರಣ ಹಾಡಿದ್ವಿ. ಹಂಗೆ ಒಬ್ಬೊಬ್ಬರಿಗೂ ಒಂದೊಂದು ಕಲೆ ಕೊಟ್ಟಿರ್ತಾರೆ. ಆ ತಬಲಾಜಿಗೂ ಒಂದು ಜೋರಾಗಿ ಚಪ್ಪಾಳಿ ತಟ್ರಿ. ಮತ್ತೆ ಈ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಿ ಅವರಾಗ್ಲಿ, ನೀನು ಇಲ್ಲಿ ಮುಂದೆ ಕೂತಿದ್ರ ಅವರೆಲ್ಲ. ಯಾಕಂದ್ರೆ ಪ್ರಾರಂಭ ದಿವಸ ನನಗೆ ಗೊತ್ತು, ಇಲ್ಲಿ ಇದೋ ಒಂದು ಊರು ಅಂತ ಅಂತಾರೆ, ಯಾವ್ದೋ ಊರ ಬರುತ್ತೆ ಕೊಟ್ಟು ಹಿರಿಯರು ಒಂದೇ ದಿವಸ ಕುತ್ಕೊಂಡು ಮುಂದ ಅವ್ರಿಗೆ ನಮ್ಮ ಗುಡಿ ತುಂಬಾಕೆಲ್ಲ ಬೇಕಲ್ಲ. ಮತ್ತೆ ಯಾರ್ಯಾರು ಏನೇನು ಕೊಟ್ರು, ಯಾರ್ಯಾರು ಏನೇನು ಇಟ್ರು, ಯಾರ್ಯಾರು ಬಂದ್ರು, ಯಾರ್ಯಾರು ಹೋದ್ರು, ನಾಳೆ ಪ್ರಸಾದ ಯಾರು ಶಾಸ್ತ್ರಿಗಳ ಮುಂದೆ ಕುಂದ್ರೊಡೆ ಗಂಧ ಮಾಡ್ಬೋದು ಅಂತ. ಪಾಪ ನಮ್ಗ ಬಹಳ ಕಾರ್ಯ ಬಾಹುಲ್ಯದಿಂದ ನಮ್ಮ ಅಧ್ಯಕ್ಷರಾಗ್ಲಿ, ಪದಾಧಿಕಾರಿಗಳಾಗ್ಲಿ, ನಮ್ಮ ಸೌಂಡ್ ಸಿಸ್ಟಮ್ ಕಳಕೇಶ ಆಗ್ಲಿ, ನಿಮ್ಮ ಹೆಸರು ಸಂತೋಷ್, ಇಡೀ ನಿಮ್ಗೆಲ್ಲ ಕುರಿತಲ್ಲಿ ಕೂಡ ಲೈವ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಸಂತೋಷ ನಮ್ಗೆ ಟಿವಿ ಚಾನಲ್ ಇಲ್ಲಿ ಅನುಕೂಲ ಮಾಡಿ ಕೊಟ್ಟಿದ್ದಾನೆ. ನಮ್ಮ ತಾಯಿಗಳೆಲ್ಲ ಬಹಳ ಚಂದ ಕುತ್ಕೊಂಡು ಕೇಳ್ತೀವಿ. ಕೆಲವು ಕಡೆ ನಾವು ಪುರಾಣ ಕೂಗುವಲ್ಲ, ಅತ್ತ ಸರಿಯಾಗಿ ತತ್ತ ಸರಿ, ಅವ್ರು ಸರಿಯಾಗಿ ನಮ್ಮ ಪುರಾಣ ಮುಗಿದು ಬರ್ತೈತೆ. ಇಲ್ಲಿ ಏನು ಸುಮ್ಮನೆ ಕುಂತ್ಕೊಂಡು ನೀ ಏನ್ ತುಂಬಿಕೊಂಡು ಬಂದಿದಿ ಅಷ್ಟು ಎಡಿ ಮಾಡಿಬಿಡು ಅನ್ನುವಂತಹ ನೀವು ಲೇಟಾಗಿ ಬಂದಂತೆ ಲೇಟಾಗಿ ನಾವೆಲ್ಲ ಬರ್ತೀವಿ ನೋಡ್ರಿ. ಎಲ್ಲ ತಾಯಿಗಳಿಗೆ, ಅನುಭವಿಗಳಿಗೆ, ಶರಣರಿಗೆ, ಸರ್ವರಿಗೂ ಕೂಡ ಶರಣ ಸಮರ್ಪಣೆಯನ್ನು ಮಾಡ್ತಾ ಈಗ